ಭ್ರಷ್ಟ ರಾಜ್ಯ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. 2 ವರ್ಷದಿಂದ ಇವರು ಮಾಡ್ತಾ ಇರ್ತಕ್ಕಂಥ ಬರೀ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇವತ್ತು ನಾವು ವಿರೋಧ ಪಕ್ಷಗಳು ಏನಿವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವು ಟೀಕಾ ಪ್ರಹಾರ ಮಾಡ್ತಾ ಇಲ್ವ, ಇಡೀ ಅವರ ಒಂದು ಶಾಸಕರು, ಸ್ವಪಕ್ಷದ ಶಾಸಕರು, ಮಂತ್ರಿಗಳು, ನಿಗಮ ಮಂಡಳಿ ಅಧ್ಯಕ್ಷಗಳು ಆದಿಯಾಗಿ ಇವತ್ತು ಸರ್ಕಾರದ ವಿರುದ್ಧ ಇವರು ಮಾಡ್ತಾ ಇರ್ತಕ್ಕಂಥದ್ದು ಏನಿವತ್ತು ಜನವಿರೋಧಿ ನೀತಿ ಇದೆ. ಇವತ್ತು ಏನು ಒಂದು ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಒಂದು ಬಿಡುಗಾಸನ್ನು ಸಹ ಕೊಡ್ತಾ ಇಲ್ಲ ಅಂತೇಳಿ ಅವರೇ ವಿರೋಧವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇಷ್ಟೇ ಹೇಳ್ತಕ್ಕಂಥದ್ದು, ಸರ್ಕಾರದ ಯಾರು ನೇತೃತ್ವ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆದಿಯಾಗಿ ಇವರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕಿದ್ದಂಥ ಸಂದರ್ಭದಲ್ಲಿ 40% ಇವತ್ತು ಲಂಚದ ಆರೋಪವನ್ನು ಮಾಡಿದರು. ಅವತ್ತು ಹೇಳಿದರು ಇವರು ಏನಿವತ್ತು ವಿಧಾನಸೌಧದಲ್ಲಿ ನಾವು ಯಾವುದಾದ್ರೂ ಒಂದು ಗೋಡೆ ಹತ್ರ ಕಿವಿ ಇಟ್ಟರೆ ಎಲ್ಲ ಕಡೆ ಕಾಸು 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 ಅಂತ ಇದೆ ಅಂತೇಳಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯ ಕಾಂಗ್ರೆಸ್ ನೇತೃತ್ವದ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೀವು ಯಾವುದಾದ್ರೂ ವಿಧಾನಸೌಧ ಬಿಟ್ಬಿಡಿ, ನೀವು ಯಾವುದಾದ್ರೂ ಒಂದು ಪಂಚಾಯಿತಿ ಆಫೀಸಲ್ಲಿ, ವಾರ್ಡ್ ಆಫೀಸ್ಗಳಲ್ಲಿ, BBMP ಆಫೀಸಲ್ಲಿ ನೀವು ಹೋಗಿ ಕಾಂಪೌಂಡ್ ಹತ್ರ ನಿಂತ್ಕೊಳ್ಳಿ, ಕಾಸು 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 ಅಂತ ಇದ್ದಾರೆ. ಅಂಥ ಪರಿಸ್ಥಿತಿಗೆ ಇವತ್ತು ತಗೊಂಡ್ಬಂದು ದುಡಿದ್ದಾರೆ ಈ ರಾಜ್ಯ ಸರ್ಕಾರ. ಹಾಗಾಗಿ ಏನು ಸ್ವಪಕ್ಷದ ಶಾಸಕರು ಇವತ್ತೇನು ಹೈಕಮಾಂಡ್ ಬಂದಿದ್ದಾರೆ. ಇವತ್ತು ಹೈಕಮಾಂಡ್ ಅವರು ಇವತ್ತೇನು ವೀಕ್ಷಕರನ್ನು ಕಳಿಸಿದ್ದಾರೆ. ಸುರ್ಜೇವಾಲಾ ಅವರು ಬಂದು ಇವತ್ತು 2 ದಿವಸದಿಂದ ಶಾಸಕರ ಒಂದು ಅಹವಾಲನ್ನು ಇವತ್ತು ಕೇಳ್ತಾ ಇದ್ದಾರೆ. ಅವರು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ, ನೋಡ್ರಿ ನಾವೇನು ಆರೋಪ ಮಾಡಿದ್ದೀರಿ ಮಾಧ್ಯಮದ ಎದುರು, ಅದಕ್ಕೆ ನಾವು ಬದ್ಧವಾಗಿದ್ದೀವಿ, ಅದನ್ನೇ ನಾವು ವೀಕ್ಷಕರ ಮುಂದೆ ಹೇಳಿದ್ದೀವಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಸತ್ತೋಗಿದೆಯಾ? ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಬದುಕಿದ್ರೆ ಈ ಭ್ರಷ್ಟ ರಾಜ್ಯ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಈ ಒಂದು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ. ಕ್ರಮವನ್ನು ಕೈಗೊಳ್ಳಿ. ಇವರೇನಾದರೂ ಕ್ರಮ ಕೈಗೊಳ್ಳದೆ ಹೋದರೆ ಇಡೀ ನಾವು ಜನತಾದಳದ ವತಿಯಿಂದ ಬೆಂಗಳೂರು ಮಹಾನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ನಿರಂತರವಾಗಿ ಹೋರಾಟವನ್ನು ಮುಂದುವರಿಸ್ತೀವಿ. ವಾರ್ಡ್ ಕಚೇರಿಗಳಲ್ಲಿ ಇವತ್ತು ನಾವು ನಮ್ಮ ಪಕ್ಷದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಎಲ್ಲ 31 ಜಿಲ್ಲೆಯಲ್ಲೂ ಸಹ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಈ ರಾಜ್ಯ ಸರ್ಕಾರ ಅಧಿಕಾರದಿಂದ ತೊಲಗೋ ತನಕ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿತೈತೆ.